ಬಹುನಿರೀಕ್ಷಿತ ಚಿಲ್ಕುಂದ ಏತ ನೀರಾವರಿ ಕಾಮಗಾರಿ 22 ಕೋಟಿ ರೂಪಾಯಿ ವೆಚ್ಚದಲ್ಲೇ ನಿರ್ಮಾಣಗೊಂಡು 16 ಕೆರೆಗೆ ನೀರು ತುಂಬಿಸಿತು. ಹೆಚ್ಚುವರಿ 4 ಕೆರೆಗೆ ವಿಸ್ತರಿಸುವ ಬಗ್ಗೆ ಹಬ್ಬನಕುಪ್ಪೆ ಗ್ರಾಮಕ್ಕೆ ತಜ್ಞರೊಂದಿಗೆ ಭೇಟಿ ನೀಡಿದ್ದೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದರು. ತಾಲೂಕಿನ ಹಬ್ಬನಕುಪ್ಪೆ ಗ್ರಾಮದ ಕೆರೆಗಳಿಗೆ ಭೇಟಿ ನೀಡಿ ಮಾತನಾಡಿ, ಚಿಲ್ಕುಂದ ಏತ ನೀರಾವರಿ ಯೋಜನೆ ಸಂಸದರಾಗಿದ್ದಾಗ ಆರ್ಡಿಪಿಆರ್ ಇಲಾಖೆ ವತಿಯಿಂದ 7.5 ಕೋಟಿ ಅನುದಾನದಲ್ಲಿ ಚಾಲನೆ ನೀಡಿತ್ತು. ಅಂದಿನ ಶಾಸಕರು ಗುಣಮಟ್ಟದ ಕಾಮಗಾರಿ ನಡೆಸದ ಕಾರಣ ಯೋಜನೆ ಹಳ್ಳ ಹಿಡಿದಿತ್ತು. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ 22.5 ಕೋಟಿ ಅನುದಾನ ಬಿಡುಗಡೆ ಮಾಡಿ ಲಕ್ಷ್ಮಣ ತೀರ್ಥ ನದಿಯಿಂದ ನೀರು ತುಂಬಿಸುವುದು ಹಾಗೂ ಮರ್ಗದ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಚಾಲನೆ ಸಿಕ್ಕಿತ್ತು ಎಂದರು. ಹೆಚ್ಚುವರಿ ಹಬ್ಬನಕುಪ್ಪೆ ಗ್ರಾಮದ ವ್ಯಾಪ್ತಿಯ 2 ಮತ್ತು ಕೆಬಿ ಕೊಪ್ಪಲು ಗ್ರಾಮದ 2 ಕೆರೆ ಸೇರುವಂತೆ ಒತ್ತಾಯವಿತ್ತು. ಆ ಹಿನ್ನೆಲೆಯಲ್ಲಿ ಹೆಚ್ಚುವರಿ 2.50 ಕೋಟಿ 2.50 ಕೋಟಿ ಅನುದಾನದಲ್ಲಿ ಯೋಜನೆ ಮುಂದುವರಿಸಲು ನೀರಾವರಿ ಇಲಾಖೆ ತಜ್ಞರೊಂದಿಗೆ ಭೇಟಿ ನೀಡಿದ್ದೇವೆ ಎಂದರು. ಜೆಜೆಎಂ ಹಬ್ಬನಕುಪ್ಪೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರು. 2019ರ ಸಾರ್ವಜನಿಕ ಚುನಾವಣೆ ಸಮಯದಲ್ಲಿ ಸ್ಥಳೀಯರ ಬೇಡಿಕೆ ಈಡೇರಿಸುವ ಭರವಸೆ ನೀಡಲಾಗಿತ್ತು. ಆ ಭರವಸೆಯನ್ನ ಹಾಲಿ ಶಾಸಕ ಜಿಡಿ ಹರೀಶ್ ಗೌಡ ಈಡೇರಿಸಿದ್ದಾರೆ ಎಂದರು. ಗ್ಯಾರಂಟಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಯುರೋಪ್ ರಾಷ್ಟ್ರಗಳಲ್ಲಿ ಉಚಿತ ಯೋಜನೆ ಮಾದರಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವ ಪ್ರಯತ್ನ ನಡೆಸಿದ್ದಾರೆ. ಯುರೋಪ್ ರಾಷ್ಟ್ರದ ಜನಸಂಖ್ಯೆ ಬಡತನ ರೇಖೆಗೂ ಭಾರತದ ಸ್ಥಿತಿ ಮತ್ತು ಜನಸಂಖ್ಯೆ ಭಾರಿ ವ್ಯತ್ಯಾಸವಿದೆ. ಈಗಾಗಲೇ ಗ್ಯಾರಂಟಿ ಜಾರಿಗೊಳಿಸಿದ ಹಿಮಾಚಲ ಪ್ರದೇಶ ಸರ್ಕಾರ ದಿವಾಳಿಯಾಗಿದ್ದು, ಭವಿಷ್ಯದಲ್ಲಿ ರಾಜ್ಯವು ಇದೇ ಹಾದಿ ಹಿಡಿಯಲಿದೆ. ಕೃಷಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಗ್ಯಾರಂಟಿ ನೀಡಿದರೆ ಸಾಮಾಜಿಕ ಬದಲಾವಣೆ ಕಾಣಬಹುದಿತ್ತು ಎಂದರು. ಭೇಟಿ ಸಮಯದಲ್ಲಿ ನಗರಸಭೆ ಸದಸ್ಯ ಗಣೇಶ್ ಕುಮಾರಸ್ವಾಮಿ, ಶಿವಕುಮಾರ್, ನಾರಾಯಣ್, ಹಬ್ಬನಕುಪ್ಪೆ ಜಯರಾಮ್ ಸೇರಿದಂತೆ ಸ್ಥಳೀಯರಿದ್ದರು. ಈ ಬಾರಿ ಮೈಸೂರು ದಸರಾ ನಡೆಸಲು ಸರ್ಕಾರ 40 ಕೋಟಿ ಅನುದಾನ ನೀಡಿದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಾಯೋಜಕತ್ವ ಹುಡುಕಾಟ ನಡೆಸಿದ್ದಾರೆ. ಎಸ್ಎಂ ಕೃಷ್ಣ ಅವಧಿಯಲ್ಲಿ ಸರ್ಕಾರಿ ಅನುದಾನ ಇಲ್ಲದೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಡೆಸಿದ್ದು ಈಗ ಭ್ರಷ್ಟಾಚಾರದ ದಸರಾ ಆವರಿಸಿದೆ. ಎಚ್ ವಿಶ್ವನಾಥ್ ವಿಧಾನ ಪರಿಷತ್ ಸದಸ್ಯ. ಸರಿಯಾಗಿ ಚಾರ್ಜ್ ಶೀಟ್ ಹಾಕಿಲ್ಲ ನೀವು. ಈಗ 95% ಅಕ್ವಿಟ್ ಆಗ್ತಾ ಇದೆ. ಬೇಡ, ಇಲ್ಲಿ 3 ವರ್ಷದಲ್ಲಿ ಇಲ್ಲೇ ಪಿರಿಯಾಪಟ್ಟಣ ರಾಜು ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮೈಸೂರಿನಲ್ಲಿ, ಅವನು ಇಲ್ಲಿ ಭೂಮಿ ಐತೆ, ಅವನು ಇಲ್ಲಿ 4 ಎಕರೆಯಲ್ಲಿ ಗಾಂಜಾ ಬೆಳೆದಿದ್ದ. ಅವನು ಖಂಡಿತ 4 ಎಕರೆಯಲ್ಲಿ ಗಾಂಜಾ ಬೆಳೆದ. ನಾವು ಹೋಗಿ ನೋಡಿದ್ದೀವಿ. ಅವನು ಸಸ್ಪೆನ್ಷನ್ ಆಯಿತು, ತಿರುಗಿ ರಿವೋಕ್ ಆಗೋಯ್ತು. ಆಮೇಲೆ ಈ ಕೇಸ್ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು ಅಂತಂದರೆ, ಇಲ್ಲ ಈ ಕೇಸ್ನ DYSP ಎನ್ಕ್ವೈರಿ ಮಾಡಬೇಕಾಗಿತ್ತು, ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡೋದು ಬಿದ್ದೋಯ್ತು. ಏನು ಕತೆ ಕಾಯ್ತಾ ಇದೆ. ಎವ್ರಿ 3 months ಕ್ವಾರ್ಟರ್ಲಿ ಮೀಟಿಂಗ್ ಆಗ್ತಾವಲ್ಲ, DIG ಕೂತ್ಕೋತಾನೆ, SP ಕೂತ್ಕೋತಾನೆ, DYSP ಕೂತ್ಕೋತಾನೆ. ಆ ಮೀಟಿಂಗ್ ಕತೆ ಕಾಯ್ತಾ ಇದೆ. ಯಾವನು ಕೇಳೋನಿದ್ದೀನಲ್ಲ. ಸೊ ಮತ್ತು ಏನಾಗಿದೆ, ಮಂತ್ರಿಗಳಿಗೂ ಅವ್ರ ಡಿಪಾರ್ಟ್ಮೆಂಟು ಅರ್ಥವಾಗಿಲ್ಲ. ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವ್ರಿಗೆ ಅರ್ಥ ಆಗೋದೇನಂತಂದರೆ, ಅಧಿಕಾರಿಗಳು ಮಂತ್ರಿಗಳಿಗೆ ಎಲ್ಲ ದುಡ್ಡಿನಿಂದ ಓಡ್ತಾ ಇದ್ದಾರೆ. ದುಡ್ಡು ಬಿಟ್ಟರೆ ಇನ್ನೇನು ಅರ್ಥ ಆಗ್ತಾ ಇಲ್ಲ. ಈಗ ಎಲ್ಲಿ ಹೋಗಿ ನಿಂತು ದೇವರೇ ಬಲ್ಲ ಹೋಗಿ ಅಂತ ಕಡೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾನಿಯಾಗಿದೆ. ನಿನ್ನೆ ನಾಗಮಂಗಲದಲ್ಲಿ ಗೃಹ ಮಂತ್ರಿ ಹೇಳ್ತಾರೆ, ಇದೊಂದು ಸಾಮಾನ್ಯ ಘಟನೆ, ಇದು ಕೋಮುಗಲಭೆ ಅಲ್ಲ. ಅವರು ಡಾಕ್ಟರ್ ಆಗಿರ್ಬೇಕಾಗಿತ್ತು ಹೊರತು ಈ ನಾಟ್. ಆಮೇಲೆ ಅವ್ರು ಇನ್ನೊಂದು ಮೀಡಿಯಾದ ಮೇಲೆ ಗರಂ ಆಗ್ತಾರೆ, ನೀವು ಇದನ್ನು ಪದೇ ಪದೇ ಹಾಕಿ ಇನ್ನಷ್ಟು ಪ್ರವೋಕ್ ಮಾಡ್ಬಿಡಿ. ಹೌದು, ಮೀಡಿಯಾದ ಕಂಡ್ರೆ ಆಯ್ತಾ ಇಲ್ಲ, ಮಾತಾಡುದು ಸುಮ್ಮನೆ. ಕೊಡಬೈಸರಿ ಇನ್ನೊಬ್ರು ಸಚಿವರು ಪಶುಸಂಗೋಪನಾ ಇಲಾಖೆ ಸಚಿವರಿದ್ದಾರೆ, ವೆಂಕಟೇಶ್ ಅವರು. ಹುಣಸೂರು ಕ್ಷೇತ್ರದ ಮೇಲೆ ವರ್ಷದಲ್ಲಿ ಎಷ್ಟು ಸಲ ತಿರುಗಿದಾರೋ ಈಗ 1.5 ವರ್ಷದಿಂದ ಅದು ಲೆಕ್ಕ ಇಲ್ಲ. ಆದ್ರೆ ಹುಣಸೂರಿನಲ್ಲೇನೆ ಈಗ ವೈದ್ಯಕೀಯ ಸಿಬ್ಬಂದಿ ಇಲ್ಲ ಅಂತಾನೆ ಈಗ 2 ಪಶುವೈದ್ಯ ಶಾಲೆಗಳು ಬಂದ್ ಮಾಡಿದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಅವರು ಸಚಿವರಾದವರು ಒಮ್ಮೆ ಆದ್ರೂ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ರಿವ್ಯೂ ಮೀಟಿಂಗ್ ಆಗಿಲ್ಲ. ಅದಕ್ಕೆ ತಮ್ಮ ಅನಿಸಿಕೆ? ವಿಶ್ವನಾಥ್, ಬಹಳ ಬರಗಾಲ ಇದೆಲ್ಲ ಇದೆ.
ದಸರಾ ಬೇಡ ಈ ಸರಿ ನಿಲ್ಲಿಸ್ಬೋಣ. ಯಾಕೆ ಸರ್? ದುಡ್ಡಲ್ಲಿದೆ ನನಗೆ 5 ಕೋಟಿ ಕೇಳ್ತಾ ಇದ್ದೀರ, ಬೇಡ ಸರ್, 1 ರೂಪಾಯಿ ಕೊಡ್ಬೇಡಿ. ದಸರಾ ಯಾಕೆ ಮಾಡ್ತೀವಿ ಸರ್ ಇಲ್ಲಿ? ಮಹಾರಾಜರು ಯಾಕೆ ಮಾಡಿದ್ದಾರೆ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಮಗೆ ಮಳೆಯಾಗಲಿ ಬೆಳೆಯಾಗಲಿ, ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಮಕ್ಕಳು ಚೆನ್ನಾಗಾಗಲಿ ಅಂತ ದಸರಾ ಮಾಡುವಂಥವ್ರು. ದಸರಾನೇ ಬೇಡಿ ಅಂತಂದರೆ ನೀವು ಸರ್ 1 ರೂಪಾಯಿ ಕೊಡ್ಬೇಡಿ, ನಾನು ಮಾಡ್ತೀನಿ ಸರ್. ಸ್ಪಾನ್ಸರ್ಶಿಪ್ಪಲ್ಲಿ ದಸರಾ ಮಾಡಿದೆ ನಾನು. ಆಮೇಲೆ ಏನು ಗೊತ್ತಾ, ನಿಮ್ಮ ಕಲಾವಿದರಿದ್ದಾರೆ, ನಾನು ಯಾವ ಥರ ಕಲಾವಿದರಿಗೂ ಅವರಿಗೆ ದಸರಾದಲ್ಲಿ ಬಂದು ಅರಮನೆ ಮುಂದೆ ಕಾರ್ಯಕ್ರಮ ಮಾಡೋದೇ ನಾನು ಧನ್ಯ ಅಂತ ನಾನು. ಈ ಸುಳ ಮಕ್ಕಳವ್ರಿಗೆ 10 ಲಕ್ಷ ಫಿಕ್ಸ್ ಮಾಡೋರೆ, ಅದರಲ್ಲಿ 3 ಲಕ್ಷ ಹೊಡಿತಾರೆ ಇವರು. 3 ಲಕ್ಷ ದಸರಾದಲ್ಲೂ ದುಡ್ಡು ತಿಂತೀವಿ ಅಂತ ಇನ್ನು ಎಲ್ಲಿ ಬಿಡ್ತಾ ಇದ್ದೀರಿ ನೀವು? ಥೋ ಎಲ್ಲೇ ಬೀದಿಲಿ ಬಾಯಿ ಬಡ್ಕೋಬೇಕಷ್ಟೇ ನನಗೆ. ಹ್ಞೂ ಸರ್, ಒಬ್ಬ ಕಲಾವಿದ ಬಾಂಬೆಯಿಂದ ಬರಲಿ ಡೆಲ್ಲಿಯಿಂದ ಬರಲಿ, ಅವ್ನಿಗೆ ಫ್ಲೈಟ್ ಚಾರ್ಜ್ ಕೊಡೋಣ, ಅವ್ನಿಗೊಂದು ಹೋಟ್ಲಲ್ಲಿ ಸಣ್ಣ ಕಾರ್ ಕೊಡೋಣ, ಕೊನೆಯಲ್ಲಿ ಹೋಗುವಾಗ ಸಣ್ಣ ಪರ್ಸ್ ಅವನಿಗೆ ಪಾಪ, ಅವ್ನಿಗೆ 10 ಲಕ್ಷ ಎಲ್ರಿ ಕಥೆಯಲ್ಲ ರಮ್ಮ. ತೂ 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 ತೂ. ಸರ್, ಈಗ ಇನ್ನೊಂದು ಮಾಧವ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನಮ್ಮ ಹುಣಸೂರು ತಾಲೂಕಿಗೆ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಂದೇ ಒಂದು KDP ಮೀಟಿಂಗ್ ಮಾಡಿಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಅವರು ಹುಣಸೂರಿಗೆ ವಿಸಿಟ್ ಕೊಟ್ಟಿದ್ದೇ 1 ಬಾರಿನೋ 2 ಬಾರಿನೋ ಕೊಟ್ಟಿರ್ಬೋದು. ಅಭಿವೃದ್ಧಿ ಕಾಮಗಾರಿಗಳು ಹೇಗಾಗಿ ಸಾಧ್ಯ ಆಗ್ತದೆ? ಒಂದು ಅಟ್ಲೀಸ್ಟ್ ಒಂದು KDP ಮೀಟಿಂಗ್ ಕೂಡ ಜಿಲ್ಲೆಗೆ ಒಬ್ಬೊಬ್ಬ ಜಿಲ್ಲಾ ಮಂತ್ರಿ ಮಾಡಿದ್ದಾರೆ. ಅದೇ ಅವರೇ. ನಾನು 2 ಸರಿ ಜಿಲ್ಲಾ ಮಂತ್ರಿ ಆಗಿದ್ದೆ. ಜಿಲ್ಲಾ ಮಂತ್ರಿ ಪ್ರತಿ ತಾಲೂಕಿನಲ್ಲೂ ಕೂಡ KDP ಮೀಟಿಂಗ್ ಮಾಡಬೇಕು ಅವನ ಅಧ್ಯಕ್ಷತೆಯಲ್ಲಿ. ಏನಿಲ್ಲ ಏನುಂಟು ಅಂತಂತೇಳಿ ಜಿಲ್ಲಾ ಮಂತ್ರಿ ಕಚೇರಿಯ ಮೂಲಕ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಈ ತಾಲೂಕಲ್ಲಿ ಇದಿಲ್ಲ, ಈ ತಾಲೂಕಲ್ಲಿ ಇದು ಬೇಕು ಅಂತ ಎಲ್ಲಿ ಮಾದೇವಪ್ಪ ಬರೀ ಊಟಾಟಿಕೆ ಮಾಡಿಕೊಂಡು ಅಂಬೇಡ್ಕರು ಸಂವಿಧಾನ ಯಾರು ಗೊತ್ತಿರೋದ? ಅಲ್ಲ, ಈಗ 40 ಕೋಟಿ ಕೊಟ್ಟವ್ರು ದಸರಾಕ್ಕೆ, ಡಿಕ್ಲೇರ್ಡ್ 40 ಕೋಟಿ ಕೊಟ್ಟು, ಅದ್ರ ಮೇಲೆ ಸ್ಪಾನ್ಸರ್ಶಿಪ್ ಯಾಕೆ ಇವರಿಗೆ? ಆನೆ ಮೇಲೆಲ್ಲ ಬಣ್ಣ ಬಡಿತಾರಂತೆ ಆ ಸ್ಪಾನ್ಸರ್ಶಿಪ್ಗೆ. ಈಗ ಹೌದು, ನಾನು 2023 ಯಾವಾಗ ಎಲೆಕ್ಷನ್ ಈಗ ನಮ್ಮತ್ತವ್ರು ಬಾಗಿಲು ನಿಂತ್ಕೊಳ್ಳೋಕ್ಕಾಗಲ್ಲ. ಎಲೆಕ್ಷನ್ ನಿಂತ್ಕೊಳ್ಳೋದಲ್ಲ, ನಿಂತ್ಕೋತೀನಿ ಅಂತ ಹೇಳೋ ಧೈರ್ಯವಿಲ್ಲ ನಮ್ಗೆ. ನಿಂತ್ಕೊತೀರ, ಏನು ಮಾಡ್ತೀರಲ್ಲ? ಏನೋ ನಮ್ಮ ತಾತ ಕೊಟ್ಟಿದ್ದ, ನಮ್ಮ ತಾತನ 3 ಎಕರೆ ಭೂಮಿ ನಮ್ಮ ತಾತ ಕೊಟ್ಟಿದ್ದ, ನಮ್ಮ ಅಪ್ಪ ಕೊಟ್ಟ, ನಾವು ಒಂದು 5 ಎಕರೆ ಕಳೆದೇ ಹೋದ್ ನಾವು. ಅವ್ರು ಕೊಟ್ಟಿದ್ದಕ್ಕೆ ಒಂದು ತೆಂಗು ಮಾವು ಅಡಿಕೆ ಪಡಿಕೆ ಹೊಗೆ ಸೊಪ್ಪು ಇವೆಲ್ಲ ಹಾಕೊಂಡು ಹೆಂಗೂ ಇದ್ದೀವಿ ನಾವು, ಆಯಿತಾ? ಸೊ ಹಂಗಾಗಿ ನಾವು ಏನೋ ಒಂಥರ ಸ್ವಾಭಿಮಾನದಲ್ಲಿ ರೈತರು ನಾವು ಬದುಕ್ತಾ ಇದ್ವಿ. ಈಗ ಕೆಟ್ಟೋಗಿದ್ದೀವಿಲ್ಲ ನಾವು. ಅಯ್ಯೋ, ನಾನು ಮಂತ್ರಿ ಆದೆ, ಸರ್ಕಾರದವರು ಒಂದು ಮೊದಲೇ ಕೊಟ್ಟರು. ನಮ್ಮ ತಾಯಿನ ಕರೆದೆ ನಾನು, ಅವ್ವ ಬಾಲ್ ನನಗೆ ಕರಪ್ಷನ್ ಮೀನಿಯಾ ಅಯ್ಯೋ ಅಲ್ಲಪ್ಪ, ಯಾರು ಒಬ್ಬ ನಾಗೇಂದ್ರ ಮಂತ್ರಿ 187 ಕೋಟಿ ಯಾರು